ಜೀವನದಲ್ಲಿ ಸಾಧಿಸ್ತೀನಿ ಹಠ ಇಟ್ಕೊಂಡು ಫೈಟ್ ಮಾಡೋ ಫೈಟರ್ಸ್ಗೆ ಒಂದು ಮಾತು ಹೇಳ್ತಿದ್ದೀನಿ, ಆ ಹುಡುಗನ್ನ ನಿನ್ನ ಲೈಫಲ್ಲಿ ಏನು ಮಾಡೋಕ್ಕೆ ಆಗಲ್ಲ ಅಂದರು. ನೀನು ಗೆಲ್ತೀಯಾ ಅಂತ ಕ್ವಶನ್ ಮಾಡಿದ್ರು. ಓಹ್, ನೀನು ಸ್ಪೋರ್ಟ್ಸಲ್ಲಿ ಆಟ ಆಡ್ತೀಯಾ ಅಂತ ಗೆದ್ದರು. ಆದರೆ ಆ ಹುಡುಗನಿಗೆ ಸ್ಪೋರ್ಟ್ಸ್ ಅಂದರೆ ಪ್ರಾಣ. ಆದರೆ ಅಪ್ಪ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅಪ್ಪನ ಹತ್ರ ಹೇಳ್ದ, ಅಪ್ಪ ನಾನು ಸ್ಪೋರ್ಟ್ಸ್ಗೆ ಹೋಗ್ತೀನಿ. ಮಗ, ನಮ್ಗಷ್ಟು ಶಕ್ತಿ ಇಲ್ಲ ಅಂತಾರೆ. ಇನ್ನೇನು ಆ ಹುಡುಗನಿಗೆ 11 ವರ್ಷ ವಯಸ್ಸು, ಹಾರ್ಮೋನಲ್ ಡಿಫಿಷಿಯನ್ಸಿಯಿಂದ ಸಫರ್ ಆಗ್ತಾನೆ. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗೂ ಕಾಸಿರಲಿಲ್ಲ, ಆದರೂ ಸ್ಟ್ರಗಲ್ ಮಾಡ್ತಾನೆ. ಒಂದು ಫೈನ್ ಡೇ ಸ್ಪೈನಲ್ಲಿರೋ ಬಾರ್ಸಿಲೋನಾ ಫುಟ್ಬಾಲ್ ಟೀಮ್ಗೆ ಆ ಹುಡುಗ ಸೆಲೆಕ್ಟ್ ಆಗ್ತಾನೆ. ಒಬ್ಬ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕೂಲಿ ಮಗ, ಹಾರ್ಮೋನಲ್ ಡಿಫಿಷಿಯನ್ಸಿಯಿಂದ ಸ್ಟ್ರಗಲ್ ಆಗ್ತಿದ್ದ ಹುಡುಗ ಮೊನ್ನೆ ಅರ್ಜೆಂಟೈನಾನ ಪ್ರಪಂಚದ ಭೂಪಟದಲ್ಲಿ ಗೆಲುವಿಗೆ ಕೇರ್ ಆಫ್ ಅಡ್ರೆಸ್ ಮಾಡಿದಂಥ ಲಿಯೋನಲ್ ಮೆಸ್ಸಿ. ನಿನ್ನ ನೆಗೆಟಿವಿಟಿ, ನಿನ್ನ ಅನಾರೋಗ್ಯ, ನಿನ್ನ ಸಮಸ್ಯೆ, ನಿನ್ನದೇ ದುಃಖ, ಕಣ್ಣೀರು, ಫ್ರಸ್ಟ್ರೇಷನ್ ಏನೇ ಇರಲಿ, ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿನ್ನನ್ನು ಬಿಟ್ಟು ಪ್ರಪಂಚದಲ್ಲಿ ಯಾವನು ನಿನ್ನ ತಡಿಯೋಕ್ಕಾಗಲ್ಲ. ನಿನ್ನೊಬ್ಬ ತಡಿತಾನೆ. ಅವನು ಯಾವನ್ ಗೊತ್ತಾ? ಹೋಗು ನಿನ್ನ ಮನೇಲಿ ಮಿರರ್ ನೋಡ್ಕೊ, ಅದ್ರೊಳಗಡೆ ಒಬ್ಬನ ಕಾಣಿಸ್ತಾನೆ. ಅವನೇನಾದರೂ ಟ್ರೈ ಮಾಡ್ಬೇಕಷ್ಟೇ ನಿನ್ನ ನಿಲ್ಸಕ್ಕೆ. ಇನ್ಯಾವನಿಗೂ ಆ ಗಟ್ಸ್ ಇಲ್ಲ. ಲೈಫಲ್ಲಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿರೋ ಲಿಯೋನಲ್ ಮೆಸ್ಸಿ ಪ್ರಪಂಚಕ್ಕೆ ಅಧಿಪತಿ ಆಗ್ಬೋದಾದ್ರೆ, ನಾವು ನೀವು ನಮ್ಮ ಮನೇಲಿ ದೀಪ ಬೆಳಗಲಿಲ್ಲ ಅಂದರೆ ಹೇಗೆ ಮಗ? ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.